ಹೆಲೋ ಗಾಯ್ಸ್, ಇವತ್ತು ನಾವು ನೋಡ್ತಿರೋ ಮೂವಿ ಹೆಸರು ಬಂದ್ಬಿಟ್ಟು ಕ್ಯಾರಿ ಅಂತ. ಇದೊಂದು ಹಾರರ್ ಮೂವಿ ಓಪನಿಂಗ್ ಸೀನ್ ನಲ್ಲಿ ನಾವು ಒಬ್ಳು ಲೇಡಿಯನ್ನು ನೋಡ್ತೀವಿ. ಇವಳ ಹೆಸರು ಮಾರ್ಗ್ರೆಟ್ ಅಂತ. ಇವಳು ಬೆಡ್ ಮೇಲೆ ಬಿತ್ಕೊಂಡು ತುಂಬಾ ನೋವಿಂದ ಒದ್ದಾಡ್ತಾ ಇರ್ತಾಳೆ. ಯಾಕಂದ್ರೆ ಇವಳು ಈಗ ಪ್ರೆಗ್ನೆಂಟ್ ಆಗಿರ್ತಾಳೆ, ಡೆಲಿವರಿ ಪೇನ್ ಇಂದ ಒದ್ದಾಡ್ತಾ ಇರ್ತಾಳೆ. ಆದ್ರೆ ಇವಳಿಗೆ ಇದು ಡೆಲಿವರಿ ಪೇನ್ ಅಂತ ಗೊತ್ತಿರೋದಿಲ್ಲ. ಇವಳು ತುಂಬಾ ದೇವ್ರಗಳನ್ನ ನಂಬ್ತಾಳೆ. ಹಾಗಾಗಿ ಇವಳು ಇದು ದೇವರ ಕೊಟ್ಟಿರೋ ಶಾಪ ನನ್ಗಿದು, ನನ್ಗೇನು ಆಗ್ತಾ ಇದೆ, ನಾನು ಇನ್ನ ಬದುಕಾಲ, ನಾನು ಸತ್ತೋಗ್ತಿದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಇವಳು ಅನ್ಕೊಂಡಿರ್ತಾಳೆ. ಮತ್ತೆ ದೇವ್ರ ಹತ್ರ ಕೂಡ ಪ್ರೇರಣೆ ಮಾಡ್ಕೋತಾ ಇರ್ತಾಳೆ, ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು, ನನ್ನ ಕಾಪಾಡು, ಹಂಗೆ ಹಿಂಗೆ ಅಂತ. ಹಾಗೆ ಒಂದ್ ಸೆಕೆಂಡ್ ಇವಳು ಕಿರ್ಚಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಸೈಲೆಂಟ್ ಇದ್ದಾಳೆ. ನೋಡಿದ್ರೆ ಇವಳೊಂದು ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಆದ್ರೆ ಆ ಮಗು ಇವಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇದೊಂದು ಶಾಪದಿಂದ ಹುಟ್ಟಿರೋ ಮಗು, ಇದನ್ನ ಸಾಕೊಂಬಾರ್ದು, ಇದನ್ನ ಸಾಕೊಂಡ್ರೆ ದೊಡ್ಡ ಪಾಪ ಆಗ್ಬಿಡುತ್ತೆ ಅನ್ಬಿಟ್ಟು ಒಂದು ಸಿಜರ್ನ ತಗೊಂಡು ಆ ಮಗುನ ಸಾಯಿಸೋಕೆ ಅಂತ ಹೋಗ್ತಾಳೆ. ಆದ್ರೆ ಅದೇನಾಗುತ್ತೋ ಗೊತ್ತಿಲ್ಲ, ಒಂದ್ ಸೆಕೆಂಡ್ಗೆ ಇವಳು ಸುಮ್ಮನಾಗ್ಬಿಟ್ಟು ಆ ಮಗುನ ನೋಡ್ಬಿಟ್ಟು ಆ ಮಗುನ ಸಾಯಿಸ್ತಾಳೆ. ಹಾಗೆ ಆ ಮಗುನ ಎತ್ಕೊಂಡು ಸಾಕಾಗೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲಿಂದ ಸೀನು ಸ್ವಲ್ಪ ವರ್ಷಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಒಂದು ಪಾಪು, ಅದು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ. ಈಗ ಇವನ ಹೆಸರು ಬಂದ್ಬಿಟ್ಟು ಕ್ಯಾರಿ ಅಂತ. ಕ್ಯಾರಿ ಒಬ್ಳು ಇಂಟ್ರೋವರ್ಟ್ ಹುಡುಗಿ ಆಗ್ಬಿಟ್ಟಿರ್ತಾಳೆ. ಯಾರ ಜೊತೆನೂ ಸೇರೋದಿಲ್ಲ, ಯಾರ ಜೊತೆನೂ ಮಾತಾಡೋದಿಲ್ಲ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳೋದಿಲ್ಲ, ಒಬ್ಳೇ ಇರ್ತಾಳೆ ಯಾವಾಗ್ಲೂ. ಇವಳ ರೀತಿ ಆಗೋದಕ್ಕೆ ಕಾರಣ ಇವ್ರ ತಾಯಿನೇ. ಇವಳು ಇರುವಂತಹ ಸ್ಕೂಲಲ್ಲಿ ಇವತ್ತು ವಾಲಿಬಾಲ್ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಅದಕ್ಕೋಸ್ಕರ ಆ ಟೀಚರ್ ಎಲ್ಲರನ್ನು ಕೂಡ ನೀರೊಳಗಡೆ ಇಳಿಸಿ ವಾಲಿಬಾಲ್ ಆಡೋಕೆ ಕರೀತಾರೆ. ಎಲ್ಲರೂ ಕೂಡ ಆಡ್ತಾ ಇರ್ತಾಳೆ. ಇವಳು ಸೈಲೆಂಟ್ ಆಗಿ ನಿಂತಿರ್ತಾಳೆ ಒಬ್ಳೆ ಮೂಲೆಯಲ್ಲಿ. ಒಂದ್ ಟೈಮು ಬಾಲ್ ಇವಳ ಹತ್ರ ಬರುತ್ತೆ. ಇವ್ರು ಟೀಮ್ ಮೇಟ್ ಅವರೆಲ್ಲ ಬಾಲ್ ನ ಸರ್ವ್ ಮಾಡು ಅಂತ ಹೇಳ್ತಾಳೆ. ಇವಳು ಕೂಡ ಸರ್ವ್ ಮಾಡಕ್ಕಿಂತ ಹೋಗ್ಬಿಟ್ಟು ಇವ್ರು ಟೀಮ್ ಮೇಟ್ ಇರೋ ಒಬ್ಳಿಗೆ ಸೂ ಅಂತ ಅವಳ ಹೆಸರು, ಅವಳ ತಲೆಗೆ ಹೊಡೆದು ಬಿಡ್ತಾಳೆ. ಹಾಗಾಗಿ ಅಲ್ಲಿರೋರು ಎಲ್ಲರೂ ಸುಮ್ಮನೆ ಇದನ್ನ ತಮಾಷೆ ಅನ್ಕೊಂಡು ಸುಮ್ಮನೆ ನಗ್ತಾ ಇರ್ತಾರೆ. ಆದ್ರೆ ಈ ಮೂವಿಯ ಮೇನ್ ವಿಲನ್ ಇದ್ದಾಳಲ್ಲ ಕ್ರಿಸ್ ಅಂತ, ಇವಳು ಕ್ಯಾರಿನ ನೋಡ್ಬಿಟ್ಟು ಅವಳಿಗೆ ಅಜೀಬ್ ಆಗೋ ರೀತಿ ಮಾತಾಡ್ಬಿಡ್ತಾಳೆ. ಇದರಿಂದ ಕ್ಯಾರಿನ ನೋಡ್ಬಿಟ್ಟು ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ವಾಲಿಬಾಲ್ ಎಲ್ಲ ಆಡಾದ್ಮೇಲೆ ಮತ್ತೆ ಇವರು ಶವರ್ ತಗೊಳಕ್ಕಿಂತ ಅವ್ರವ್ರ ಬಾತ್ರೂಮ್ಗೆ ಹೋಗ್ತಾರೆ. ಕ್ಯಾರಿನ ಕೂಡ ಎಲ್ಲರಿಂದ ದೂರ ಹೋಗ್ಬಿಟ್ಟು ಶವರ್ನ ತಗೊಂತ ಇರ್ಬೇಕಾದ್ರೆ ಆವಾಗ ಇವಳ ಬಾಡಿಯಿಂದ ಬ್ಲಡ್ ಬರೋಕ್ ಶುರುವಾಗುತ್ತೆ. ಆದ್ರೆ ಇದು ಇವಳಿಗೆ ಗೊತ್ತಿರೋದಿಲ್ಲ, ನಾರ್ಮಲ್ ಇದು ಹೆಣ್ಮಕ್ಳಿಗೆಲ್ಲ ಯಾವ ತಿಂಗಳ ಹಾಗೆ ಆಗುತ್ತೆ ಅಂತ. ಯಾಕೆಂದ್ರೆ ಇವ್ರ ತಾಯಿ ಇದ್ರ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ. ಇದರಿಂದ ನನ್ಗೇನು ಆಗ್ತಿದೆ, ನಿಮ್ಗೆ ಹೆಲ್ಪ್ ಮಾಡಿ ಅಂತ ಅಲ್ಲಿರೋರೆಲ್ಲರನ್ನು ಕೇಳ್ಕೊತಾ ಇರ್ತಾಳೆ. ಅವ್ರುಗಳು ಕೂಡ ಈ ವಿಷಯದ ಬಗ್ಗೆ ಇವಳಿಗೆ ಗೊತ್ತಿಲ್ಲ ಅನ್ಬಿಟ್ಟು ಅಲ್ಲಿರೋ ಎಲ್ಲರೂ ಸೇರ್ಕೊಂಡು ಇವಳನ್ನ ರೇಗ್ಸೋಕ್ ಶುರು ಮಾಡ್ತಾರೆ. ಎಲ್ಲರೂ ಕೂಡ ರೇಗ್ಸಿ ಅವಳ ಮೇಲೆ ಏನೇನು ಎಸ್ಬಿಟ್ಟು ಅವಳನ್ನ ಚೂಡಾಯಿಸ್ತಾ ಇರ್ತಾರೆ. ಸೂ ಅಂತ ಒಬ್ಳು ಇರ್ತಾಳಲ್ಲ, ಅವಳಿಗೆ ಇದನ್ನೆಲ್ಲ ನೋಡಿ ಇವಳಿಗೆ ಯಾಕೆ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ, ಇದೆಲ್ಲ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಅವಳ ಮೇಲೆ ಅವಳಿಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ ಇವಳಿಗೆ ಈ ರೀತಿ ಮಾಡ್ತಾ ಇರೋದ್ರಿಂದ. ಆದ್ರೆ ಕ್ರಿಸ್ ಅಂತ ಇದ್ದಾಳಲ್ಲ, ಅವಳು ಇವಳು ವಿಡಿಯೋನ ಮಾಡ್ಕೊಂಡ್ಬಿಡ್ತಾಳೆ. ಇವಳು ಮೈ ಮೇಲೆಲ್ಲ ಬ್ಲಡ್ ಆಗಿರೋ ಒಂದು ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ರೇಗ್ಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಇವರ ಒಂದು PT ಟೀಚರ್ ಬರ್ತಾರೆ. ಇವ್ರ ಹೆಸರು ಡೆಜಾರ್ಡಿನ್ ಅಂತ. ಆ ಟೀಚರ್ ಬಂದ್ಬಿಟ್ಟು ಇವ್ರೆಲ್ಲ ಎಲ್ಲರಿಗೂ ಸರ್ಸರಿ ಬೈದ್ಬಿಟ್ಟು ಕಳಿಸ್ಬಿಟ್ಟು ಹಾಗೆ ಕ್ಯಾರಿನ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ತೀವಿ, ಕ್ಯಾರಿಗೆ ಕೋಪ ಬಂದಾಗೆಲ್ಲ ಅವಳು ಅಕ್ಕಪಕ್ಕ ಇದ್ದಂತ ಲೈಟ್ಸ್ ಎಲ್ಲ ಬ್ಲಾಸ್ಟ್ ಆಗೋಕೆ ಶುರು ಆಗುತ್ತೆ. ಮತ್ತೆ ಹಾಗೆ ಅವಳನ್ನ ಸಮಾಧಾನ ಮಾಡಿ ಪ್ರಿನ್ಸಿಪಲ್ ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಸ್ಕೂಲ್ ನ ಪ್ರಿನ್ಸಿಪಲ್ ಈ ಹುಡುಗಿನ ಅಲ್ಲಿ ಯಾರು ಎಕ್ಸಿದ್ರ ಆ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ಬನ್ನಿ, ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಈ ಕೆಲಸನ ನೀವು ಮಾಡಿ ಅಂದ್ಬಿಟ್ಟು PT ಟೀಚರ್ಗೆ ವಾಪಸ್ ಬಿಡ್ತಾರೆ. ಮತ್ತೆ ಈ ವಿಷಯನ ಇವ್ರ ತಾಯಿಗೆ ಹೇಳ್ಬೇಕು ಅಂತ ಪ್ರಿನ್ಸಿಪಲ್ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಕ್ಯಾರಿ ಇಲ್ಲ ಬೇಡ ನನ್ನ ತಾಯಿಗೆ ಹೇಳ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಪ್ರಿನ್ಸಿಪಲ್ ಇದು ಸ್ಕೂಲ್ ನ ಒಂದು ರೂಲ್ಸ್ ಕಣಮ್ಮ, ಇದನ್ನ ನಾವು ಹೇಳಲೇಬೇಕು ಅಂದಾಗ ಇವ್ರಿಗೆ ಮತ್ತೆ ಭಯ ಆಗಿ ಆ ಒಂದು ಆಫೀಸ್ ರೂಮ್ ಅಲ್ಲಿ ಇರುವಂತ ಒಂದು ಬಾಟಲ್ ಪಟ್ಟನ್ನು ಹೊಡೆದೋಗ್ಬಿಡುತ್ತೆ. ಇದನ್ನ ನೋಡ್ಬಿಟ್ಟು ಇವ್ರಿಗೆ ಒಂದು ನಿಮಿಷ ಶಾಕ್ ಆಗಿ ಅವಳಲ್ಲಿಂದ ಹೊಂಟೆ ಹೋಗ್ಬಿಡ್ತಾಳೆ. ಪ್ರಿನ್ಸಿಪಲ್ ಕೂಡ ಅವ್ರ ತಾಯಿಗೆ ಇನ್ಫಾರ್ಮ್ ಮಾಡಿ ಅವ್ರ ತಾಯಿನ ಅಲ್ಲಿಗೆ ಕರೆಸ್ತಾರೆ. ಅವ್ರ ತಾಯಿ ಬಂದ್ಬಿಟ್ಟು ಇವಳನ್ನ ಕರ್ಕೊಂಡು ಸೀದಾ ಮನೆಗೆ ಹೊರಟೋಗ್ತಾರೆ. ಮನೆ ಹತ್ರ ಬಂದಾಗ ಕಾರ್ ಕೂತಿರ್ಬೇಕಾದ್ರೆ ಕ್ಯಾರಿ ಅವ್ರ ತಾಯಿನ ಕೇಳ್ತಾರೆ, ಈ ರೀತಿ ಹೆಣ್ಮಕ್ಳುಗಳ ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತಂತಲ್ಲ, ಅದನ್ನ ಯಾಕೆ ನೀವು ನನ್ಗೆ ಹೇಳಿಲ್ಲ ಅಂತ ಅವ್ರ ತಾಯಿನ ಕೇಳ್ತಾ ಇರ್ಬೇಕಾದ್ರೆ ಅವ್ರ ತಾಯಿನ ಕೂಡ ಇದನ್ನ ಮನೆಯೊಳಗಡೆ ಹೋಗಿ ಮಾತಾಡೋಣ ಬಾ ಅಂತ ಕರಿತಾ ಇರ್ತಾರೆ. ಆದ್ರೆ ಇವಳು ನನ್ಗೆ ಇಲ್ಲೇ ಗೊತ್ತಾಗ್ಬೇಕು ಅಂದ್ಬಿಟ್ಟು ಮನೆಯೊಳಗಡೆ ಹೋಗೋದಿಲ್ಲ, ಅಲ್ಲೇ ಕೂತ್ಕೋತಾಳೆ ಕಾರ್ ಒಳಗಡೆ. ಅವ್ರ ತಾಯಿ ಶಿಸ್ತಾಗಿ ಮನೆಯೊಳಗಡೆ ಹೊರಟೋಗ್ಬಿಡ್ತಾರೆ. ಇವಳು ಕಾರ್ ಒಳಗಡೆ ಕೂತಿರ್ಬೇಕಾದ್ರೆ ಒಂದು ಹುಡುಗ ಬಂದ್ಬಿಟ್ಟು ಕ್ಯಾರಿನ ರೇಗಿಸ್ತಾ ಇರುತ್ತೆ. ಅದಕ್ಕೆ ಅವಳಿಗೆ ಕೋಪ ಬಂದ್ಬಿಟ್ಟು ಒಂದ್ ನಿಮಿಷ ಅವ್ನ ಕಡೆ ತಿರುಗಿ ನೋಡಿದ ತಕ್ಷಣ ಅವ್ನು ಶಿಸ್ತಾಗಿ ಸೈಕಲ್ ಇಂದ ಬಿದ್ದೆ ಹೊಂಟೋಗ್ಬಿಡ್ತಾನೆ. ಇಲ್ಲಿ ಇವಳಿಗೆ ಯಾಕೋ ಸ್ವಲ್ಪ ಡೌಟ್ ಬರುತ್ತೆ. ಸರಿ ಆಯ್ತು ಅಂದ್ಬಿಟ್ಟಿದ್ನಲ್ಲಿ ಇಗ್ನೋರ್ ಮಾಡ್ಬಿಟ್ಟು ಇವಳು ಶಿಸ್ತಾಗಿ ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಹೋದಾಗ ಕ್ಯಾರಿನ ತಾಯಿ ತನ್ನ ತಲೆನ ಗೋಡೆಗೆ ಹೊಡ್ಕೋತಾ ಇರ್ತಾಳೆ. ಇದೇ ರೀತಿ ಕ್ಯಾರಿನ ಇಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾಳೆ ಇವಳ ತಾಯಿ. ಯಾಕೆಂದ್ರೆ ಇವಳು ಒಂದು ಪಾಪ ಮಾಡಿದ್ದಾಳೆ ಅಂತ ಇವಳ ತಾಯಿ ಅನ್ಕೊಂಡಿರ್ತಾಳೆ. ಇದೇನಪ್ಪಾ ಅಂದ್ರೆ ಬೇರೆಯವ್ರ ಜೊತೆ ಸ್ನಾನ ಮಾಡೋದು, ಅಂದ್ರೆ ಅಲ್ಲಿ ಸ್ವಲ್ಪ ಓಪನ್ ಆಗಿ ಶವರ್ ಇರುತ್ತಲ್ಲ, ಅಲ್ಲಿ ಸ್ನಾನ ಮಾಡಕ್ ಹೋಗಿರ್ತಾಳ, ಅದೊಂದು ಪಾಪ ಅಂದ್ಕೊಂಡಿರ್ತಾಳೆ ಇವಳು. ಇವಳದೇ ಆದ ಒಂದು ಬೈಬಲ್ ಕೂಡ ಬರ್ಕೊಂಡ್ಬಿಟ್ಟಿರ್ತಾಳೆ ಇವಳು ಎಷ್ಟು ರಿಲಿಜನ್ ಆಗಿರ್ತಾಳೆ ಅಂದ್ರೆ ಹುಚ್ಚು ಇವಳಿಗೆ ದೇವರಂದ್ರೆ. ಇವಳು ಮಾಡೋ ಒಂದು ಪ್ರತಿಯೊಂದು ಕೆಲಸನೂ ಕೂಡ ಇವಳ ಪಾಪನೇ ಅಂತ ಫೀಲ್ ಮಾಡ್ತಾ ಇರ್ತಾಳೆ ಯಾವಾಗ್ಲೂ ಇವಳು. ಇದರಿಂದ ಅವಳ ಮಗಳು ಕ್ಯಾರಿಗೆ ನೀನ್ ಪ್ರೇರಣೆ ಮಾಡು, ನೀನ್ ತಗೊಂಡಿದ್ಯಾ, ನೀನ್ ಪ್ರೇರಣೆ ಮಾಡು ಅಂತ ಹಿಂಸೆ ಕೊಡ್ತಾ ಇರ್ತಾಳೆ. ಅದಕ್ಕೆ ಅವಳು ಕೂಡ ಇಲ್ಲ, ನಾನು ಯಾವುದೇ ರೀತಿ ಇದ್ ಮಾಡಿಲ್ಲ, ಇದೆಲ್ಲ ನೀವೇ ಮಾಡಿರೋ ಒಂದು ಪಾಪ, ಈ ರೀತಿ ಹೆಣ್ಮಕ್ಳಿಗೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ನೀವು ನನ್ಗೆ ಹೇಳಲೇ ಇಲ್ವಲ್ಲ, ಇದು ಒಂದು ರೀತಿ ಪಾಪನೇ ತಾನೆ ಅಂತ ಅವರಮ್ಮನ ಮೇಲೆ ರೇಗಾಡ್ಬಿಡ್ತಾಳೆ. ಇದರಿಂದ ಮಾರ್ಗ್ರೆಟ್ಗೆ ಫುಲ್ಲು ಕೋಪ ಬಂದ್ಬಿಟ್ಟು
ಒಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ಈ ಜೀಸಸ್ ನ ಕ್ರಾಸ್, ಈ ದೇವ್ರಗಳಿಗೆ ಏನೇನ್ ಬೇಕು ಐಟಮ್ಸ್ ಗಳನ್ನೆಲ್ಲ ಅದ್ರೊಳಗಡೆ ಇಟ್ಟಿರ್ತಾಳೆ ಇವಳು. ಇದರಿಂದ ಕ್ಯಾರಿನ ಆ ರೂಮ್ ಒಳಗಡೆ ಕೂಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇವಳು ನಾನು ಹೋಗಲ್ಲ ಅಂತ ಬಡ್ಕೋತಾ ಇರ್ತಾಳೆ, ಆದ್ರೂ ಕೂಡ ಬಿಡೋದಿಲ್ಲ. ಎಳ್ಕೊಂಡು ಹೋಗ್ಬಿಟ್ಟು ಆ ರೂಮ್ ಒಳಗಡೆ ಕೂಡಾಕ್ಬಿಡ್ತಾಳೆ. ಅವಳು ಕೂಡ ನಾನು ಇಲ್ಲಿರಲ್ಲ, ತೆಗೀರಿ ಬಾಗ್ಲನ್ನ ಅಂತ ಕೆರ್ಸ್ಕೊತಾ ಇರ್ತಾಳೆ. ಅವ್ರು ಓಪನ್ ಮಾಡದೇ ಇರೋದಿಲ್ಲ. ಇದರಿಂದ ಕ್ಯಾರಿಗೆ ಒಂದ್ ಸೆಕೆಂಡ್ ಕೋಪ ಬಂದ್ಬಿಡುತ್ತೆ. ಅವಳು ಕೋಪ ಬಂದಿದ ತಕ್ಷಣ ಆ ಡೋರ್ ಅರ್ಧಕ್ಕೆ ಸೀಲ್ ಬಿಟ್ಬಿಡುತ್ತೆ. ಒಂದ್ ನಿಮಿಷ ಇದನ್ನ ನೋಡಿ ಇಬ್ರಿಗೂ ಕೂಡ ಶಾಕ್ ಆಗಿ ಹೋಗ್ಬಿಡುತ್ತೆ. ಮತ್ತೆ ಕ್ಯಾರಿ ಅಲ್ಲೇ ಇದ್ದಂತ ಒಂದು ಜೀಸಸ್ ಕ್ರಾಸ್ ನ ನೋಡ್ತಾರೆ. ಅದು ತುಂಬಾ ಎಲ್ಲ ಬ್ಲಡ್ ಬರ್ತಾ ಇರುತ್ತೆ. ಏನಾಗ್ತಿದೆ ಅಂತ ಇವಳಿಗೆ ಗೊತ್ತಾಗದೇ ಇರೋದಿಲ್ಲ. ಇಲ್ಲಿಂದ ಸೀನು ಸೂ ಕಡೆಗೆ ಶುರು ಆಗುತ್ತೆ. ಸೂ ಒಂದ್ ಬಾಯ್ ಫ್ರೆಂಡ್ ಅದರ ಕ್ಯಾರಿನ ರೇಗಿಸ್ತಿರ್ಬೇಕಾದ್ರೆ ನಾನು ಕೂಡ ಅವ್ರ ಜೊತೆ ಇದ್ದೆ. ನಾನು ಕೂಡ ಅವಳನ್ನ ಗೊತ್ತಿಲ್ದಲೆ ರೇಗಿಸ್ಬಿಟ್ಟೆ. ಇದರಿಂದ ನನಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತೈತೆ ಅಂತ. ಅದಕ್ಕೆ ಅವನು ಕೂಡ ತಲೆ ಕೆಡ್ಸ್ಕೊಂಬೇಡ, ನೀನು ಬೇಕು ಅಂತಾನೆ ಮಾಡಿಲ್ವಲ್ಲ, ಸುಮ್ನೆ ಒಂದು ಜೋಕುಗೋಸ್ಕರ ಮಾಡಿದ್ದೆಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಈ ಕಡೆ ಕ್ರಿಸ್ ಇದ್ದಾಳಲ್ಲ, ಅವಳು ಒಂದು ವಿಡಿಯೋನ ತೆಗೆದಿರ್ತಾಳಲ್ಲ ಕ್ಯಾರಿದು, ಅದನ್ನ ಎತ್ತು ಇಂಟರ್ನೆಟ್ಗೆ ಹಾಕ್ಬಿಡ್ತಾಳೆ, ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾಳೆ. ಮತ್ತೆ ಈ ಕಡೆ ಕ್ಯಾರಿನ ತೋರಿಸ್ತಾರೆ ಅವ್ರ ತಾಯಿ. ಮತ್ತೆ ಆ ಬಾಗಿಲನ್ನು ಓಪನ್ ಮಾಡ್ಬಿಟ್ಟು ಇವಳಿಗೆ ಮತ್ತೆ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಿಗ್ಗೆ ಆಗಿದ ತಕ್ಷಣ PT ಟೀಚರ್ ಇದಾರಲ್ಲ, ಅವರು ಸ್ಟೂಡೆಂಟ್ ಗಳ ಹತ್ರ ನಿನ್ನೆ ಯಾರ್ಯಾರು ಕ್ಯಾರಿಗೆ ಆ ರೀತಿ ರೇಗಿಸಿದ್ರು ನಿಮ್ಗೆಲ್ಲರಿಗೂ ನಾನು ಒಂದು ಪನಿಷ್ಮೆಂಟ್ ನ ಕೊಡ್ತಾ ಇದ್ದೀನಿ. ಆ ಪನಿಷ್ಮೆಂಟ್ ನ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಮೊಂದ ಈ ಸ್ಕೂಲ್ ಇಂದಾನೆ ಡಿಬಾರ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ನಿಮ್ನ ಒಂದು ಪ್ರಾಮ್ನೇಟ್ ಗೆ ನೀವು ಹೋಗಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಪ್ರಾಮ್ನೇಟ್ ಏನಪ್ಪಾ ಅಂದ್ರೆ ಅದೊಂದು ದೊಡ್ಡ ಫಂಕ್ಷನ್. ಆ ಫಂಕ್ಷನ್ ಗೆ ಇವ್ರನ್ನ ಒಬ್ಬ ಬಾಯ್ ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಭಾಗವಹಿಸೋದು. ಆ ಒಂದು ಫಂಕ್ಷನ್ ಗೆ ನೀವು ಹೋಗಕ್ಕಾಗಲ್ಲ, ಆ ರೀತಿ ಮಾಡ್ಬಿಡ್ತೀನಿ ಅನ್ಬಿಟ್ಟು ಮತ್ತೆ ಯಾರ ಕ್ಯಾರಿ ವಿಡಿಯೋನ ಇಂಟರ್ನೆಟ್ ಅಲ್ಲಿ ಹಾಕಿದಿರ ಅವ್ರ ಮರ್ಯಾದೆಗೆ ಹೋಗ್ಕೊಂಡ್ರೆ ಸರಿ ಅಂತ ಹೇಳ್ತಾ ಇರ್ತಾರೆ. ಯಾರು ಕೂಡ ಹೇಳ್ತಾ ಇರೋದಿಲ್ಲ. ಇದರಿಂದ ಒಂದು ಸ್ಟ್ರೇಟ್ ಆಗಿರೋ ಒಂದು ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಇವುಗಳು ನಾನು ಹೇಳೋವರೆಗೂ ಈ ಗ್ರೌಂಡ್ ನ ಫುಲ್ ರೌಂಡ್ ಆಗ್ತಾನೆ ಇರಬೇಕು ಅಂತ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಆದ್ರೆ ಅದು ಕ್ರಿಸ್ ಇದ್ದಾಳಲ್ಲ, ಇದನ್ನ ಮಾಡೋದಿಲ್ಲ, ನಾವೆಂತಕ್ ಮಾಡ್ಬೇಕು ಅಂತ ಆ ಟೀಚರ್ ಮೇಲೆ ರೇಗಾಡಕ್ ಶುರು ಮಾಡ್ತಾಳೆ. ಈ ನೀನ್ ಮಾಡದೆ ಇದ್ರೆ ನಿನ್ನ ಇಲ್ಲಿಂದ ತೆಗೆದಾಕ್ಬಿಡ್ತೀನಿ, ಈ ಕಾಲೇಜಿಂದ ಡಿಬಾರ್ ಮಾಡಾಕ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಕೂಡ ನಿಮ್ಗೆ ಆ ಅಧಿಕಾರನೇ ಇಲ್ಲ, ನಾವೆಲ್ಲರೂ ನಿಂತ್ಕೊಂಡ್ರೆ ಸಾಕು, ನಿಮ್ಮನ್ನೇ ಡಿಬಾರ್ ಮಾಡಿಸ್ಬಿಡ್ತೀವಿ ಅಂತ ಆ ಟೀಚರ್ಗೆ ಎದುರಿಸ್ತಾ ಇರ್ತಾಳೆ. ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲರನ್ನು ಕೂಡ ಬನ್ನಿ ನಾವು ಇವಳನ್ನ ಡಿಬಾರ್ ಮಾಡ್ಸೋಣ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಯಾರು ಕೂಡ ಇವಳಿಗೆ ಸಪೋರ್ಟ್ ಮಾಡೋದಿಲ್ಲ. ಕ್ರಿಸ್ಗೆ ಆ ಕ್ಯಾರಿಗೆ ಎರೆಕ್ಸೋ ಟೈಮಲ್ಲಿ ನಾವು ಇದ್ದು ಅಂತ ಗೊತ್ತಾದ್ರೆ ಪ್ರಿನ್ಸಿಪಲ್ ಇವರೆಲ್ಲರನ್ನು ಕೂಡ ಡಿಬಾರ್ ಮಾಡ್ಬಿಡ್ತಾರೆ. ಇದರಿಂದ ಪ್ರಾಮ್ ನೈಟ್ಗೆ ಹೋಗಕ್ಕಾಗೋಲ್ಲ, ಆ ಒಂದು ದೊಡ್ಡ ಫಂಕ್ಷನ್ಗೆ. ಇದರಿಂದ ಯಾರು ಕೂಡ ಇವಳಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇವಳು ಸಖತ್ತಾಗಿ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇವಳು. ಮತ್ತೆ ಕ್ಯಾರಿ ತನ್ನ ಕಾಲೇಜ್ಗೆ ವಾಪಸ್ ಬರ್ತಾರೆ. ನೋಡಿದ್ರೆ ಎಲ್ಲ ಹುಡುಗರು ಕೂಡ ಇವಳನ್ನ ಒಂದು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಎಲ್ಲರೂ ಕೂಡ ಇವಳನ್ನ ನೋಡಿ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಇವಳ ಒಂದು ವಿಡಿಯೋ ಫುಲ್ ವೈರಲ್ ಆಗ್ಬಿಟ್ಟಿರುತ್ತಲ್ಲ, ಇದರಿಂದ ಎಲ್ಲ ನೋಡಿ ನಗ್ತಾ ಇದಾರೆ ಅಂದ್ಬಿಟ್ಟು ಫುಲ್ ಬೇಜಾರಾಗಿ ಬಾತ್ರೂಮ್ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಕೋಪನೆಲ್ಲ ಆ ಒಂದು ಕನ್ನಡಿ ಮೇಲೆ ಹಾಕಳೆ. ಇದರಿಂದ ಕನ್ನಡಿ ನುಚ್ಚು ನೂರಾಗಿ ಹೋಗ್ಬಿಡುತ್ತೆ. ಮತ್ತೆ ಇವಳು ಆ ಕನ್ನಡಿನ ಗಾಳಿಲೇ ತೇಲ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವಳು ಒಂದು ಪವರ್ ನ ಯೂಸ್ ಮಾಡ್ಕೊಂಡು. ಇವಾಗ ಇವಳಿಗೆ ಗೊತ್ತಾಗ್ತಾ ಇರುತ್ತೆ ನನ್ನಲ್ಲಿ ಒಂದು ಸೂಪರ್ ಪವರ್ ಇದೆ ಅಂತ ಇವಳಿಗೆ ಕನ್ಫರ್ಮ್ ಆಗ್ತಾ ಇರೋದು. ಈಗ ಆಗ ಅಲ್ಲಿಗೆ ಯಾರು ಒಬ್ರು ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ಇವಳು ಅಲ್ಲಿಂದ ಹೊಂಟೋಗ್ಬಿಡ್ತಾಳೆ. ಮತ್ತೆ ಸಿಸ್ಟರ್ಗೆ ಇವಳು ಲೈಬ್ರರಿಗೆ ಹೋಗ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾಳೆ ಈ ರೀತಿ ಒಂದು ಸೂಪರ್ ಪವರ್ ಇರೋದ್ರ ಬಗ್ಗೆ. ನೋಡಿದ್ರೆ ಅಲ್ಲಿ ಇವಳಿಗೆ ಎಷ್ಟೊಂದು ವ್ಯಕ್ತಿಗಳು ಇವಳು ಸೂಪರ್ ಪವರ್ಸ್ ಗಳು ಸಿಕ್ಕಿರೋದ್ರ ಬಗ್ಗೆ ಇವಳು ತಿಳ್ಕೊತಾಳೆ. ಅದ್ರಲ್ಲಿ ನಾನು ಒಬ್ಳು ಅಂತ ಇವಳು ಅನ್ಕೋತಾಳೆ. ಮತ್ತೆ ಕ್ರಿಸ್ ಇದ್ದಾಳಲ್ಲ, ಅವಳು ತಂದೆನ ಕರ್ಕೊಂಡ್ ಬಂದಿರ್ತಾಳೆ ಈ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ. ಇವ್ರ ತಂದೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಅವ್ರ ತಂದೆ ಬಂದ್ಬಿಟ್ಟು ನನ್ನ ಮಗಳು ನಿಂತಕ್ಕೆ ಈ ರೀತಿ ಸಸ್ಪೆಂಡ್ ಮಾಡಿದ್ದೀರಾ, ನನ್ನ ಮಗಳು ಏನ್ ತಪ್ಪು ಮಾಡಿದ್ದಾಳೆ, ನನ್ನ ಮಗಳು ತಪ್ಪು ಮಾಡಿರೋದಕ್ಕೆ ಏನಾರ ಪ್ರೂಫ್ ಇದೆಯಾ, ಅದನ್ನ ಇದ್ರೆ ಕೊಡಿ, ನಾನು ಅವಾಗ ನಂಬ್ತೀನಿ. ಸುಮ್ಮನೆ ನನ್ನ ಮಗಳನ್ನ ಈ ರೀತಿ ಸಸ್ಪೆಂಡ್ ಮಾಡಿದ್ರೆ ನಿಮ್ಮ ಒಂದು ಕಾಲೇಜ್ ಮೇಲೆ ನಾನು ಕೇಸ್ ಹಾಕ್ಬೇಕಾಗುತ್ತೆ ಅಂತ ಅವ್ರ ತಂದೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವಾಗ PT ಟೀಚರ್ ಬಂದ್ಬಿಟ್ಟು, ನೋಡಿ ಸರ್, ನಿಮ್ಮ ಮಗಳು ಈ ರೀತಿ ಕ್ಯಾರಿನ ಒಂದು ಹುಡುಗಿನ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅದನ್ನ ಪಬ್ಲಿಷ್ ಮಾಡಿದ್ದಾಳೆ. ಆ ವಿಡಿಯೋನು ನಿನ್ ಮಗಳು ಮೊಬೈಲ್ ಅಲ್ಲೇ ಇದೆ, ಬೇಕಾದ್ರೆ ನಿನ್ ಮಗಳು ಮೊಬೈಲ್ ನ ಚೆಕ್ ಮಾಡಿ ಅಂತ ಹಾಕೊಟ್ಬಿಡ್ತಾರೆ. ಇದರಿಂದ ಅವ್ರ ತಂದೆ ಅವ್ರ ಮಗಳ ಹತ್ರ ಸರಿ ನಿನ್ ಮೊಬೈಲ್ ತೋರಿಸ್ಬಿಟ್ಟ ಇವ್ರಿಗೆಲ್ಲ ಪ್ರೂವ್ ಮಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳು ಗೊತ್ತಿರುತ್ತಲ್ಲ ಅವಳು ಬಂಡವಾಳ, ಇದರಿಂದ ನಾನು ಯಾಕೆ ನನ್ನ ಮೊಬೈಲ್ ನ ತೋರಿಸ್ಲಿ, ನಾನು ತೋರ್ಸಲ್ಲ ಅನ್ಬಿಟ್ಟು ಇದ್ದಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಇವ್ರಿಗೂ ಕನ್ಫರ್ಮ್ ಆಗೋಗ್ಬಿಡುತ್ತೆ ತನ್ನ ಮಗಳು ಈ ರೀತಿ ಒಂದು ಕೆಲಸ ಮಾಡಿದ್ದಾಳೆ ಅಂತ. ಅವಳನ್ನ ಒಂದು ಕಾಲೇಜಿಂದ ಡಿಬಾರ್ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಆ ಪ್ರಾಂಪ್ಟ್ ನೈಟ್ ಇಂದನೂ ಕೂಡ ಡಿಬಾರ್ ಮಾಡಿರ್ತಾರೆ. ಅಲ್ಲಿಂದ ಅವಳು ಸೀದಾ ಬಂದ್ಬಿಟ್ಟು ಸೂ ಹತ್ರ ಅವಳಿಗೆ ಬೈತಾ ಇರ್ತಾಳೆ, ನನಗೆ ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು ಏನ್ ಮಾಡ್ತಿದ್ದೆ ನೀನು ಅಂತ ಅವಳಿಗೆ ಬೈತಿರ್ಬೇಕಾದ್ರೆ ಅದಕ್ಕೆ ಅವಳು ಕೂಡ, ಇಲ್ಲ ಕಡೆ ನೀನು ಕ್ಯಾರಿ ಜೊತೆ ಬಿಹೇವಿಯರ್ ಮಾಡಿರೋ ತಪ್ಪು, ಅದನ್ನು ನೀನು ತಪ್ಪು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ಇವಳು ಕೂಡ ಮಾತಾಡ್ತಾ ಇರ್ಬೇಕಾದ್ರೆ, ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ, ನೀನ್ ಯಾಕೆ ಈ ರೀತಿ ಮಾಡ್ತಿದ್ಯ ಅಂತ ನನಗೆ ಗೊತ್ತು, ನಿನ್ ಬಾಯ್ ಫ್ರೆಂಡ್ ಟಾಮಿ ಜೊತೆಗೆ ಪ್ರಾಮ್ ನೈಟ್ಗೆ ಹೋಗ್ಬೇಕು ಅಂತ ನಿನ್ನ ಒಂದು ಕನಸಾಗಿತ್ತು, ಅದಕ್ಕೋಸ್ಕರ ನೀನ್ ಕಾಯ್ತಿದ್ದೆ. ಈ ರೀತಿ ಒಂದು ಪ್ರಾಬ್ಲಮ್ ಬಂದಿದ ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗೋಕೆ ನೋಡ್ತಾ ಇದೆಯಾ ಅಂತ ಸೂಗೆ ಚೆನ್ನಾಗಿ ಬೈತಾ ಇರ್ತಾಳೆ ಈ ಕ್ರಿಸ್. ಅದಕ್ಕೋಸ್ಕರ ಇವಳು ಅಲ್ಲಿಂದ ಆ ರೀತಿ ಏನಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮನೆಗೆ ಬಂದ್ಬಿಟ್ಟು ಇವಳು ಡಿಸೈಡ್ ಮಾಡ್ಕೋತಾಳೆ, ನನ್ ಬದಲು ಈ ಕ್ಯಾರಿನ ಟಾಮಿ ಜೊತೆಗೆ ಈ ಪ್ರಾಂಪ್ಟ್ ನೆಟ್ಗೆ ಕಳಿಸ್ಬೇಕು ಅಂದ್ಬಿಟ್ಟು. ಆಕ್ಚುಲಿ ಈ ಕ್ಯಾರಿ ಇದ್ದಾಳಲ್ಲ, ಇವಳಿಗೆ ಈ ಸೋನ ಬಾಯ್ ಫ್ರೆಂಡ್ ಅಂದ್ರೆ ಸ್ವಲ್ಪ ಇಷ್ಟ ಇರುತ್ತೆ ಇವಳಿಗೆ.
ಅದಕ್ಕೋಸ್ಕರ ಇವಳನ್ನ ಕಳಿಸ್ಬೇಕು ಅಂದ್ಬಿಟ್ಟು ಟಾಮಿ ಜೊತೆ ಕಳಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇಲ್ಲಿ ಮನೇಲಿ ಇವಳನ್ನ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ಹೇಗೆ ವಸ್ತುಗಳನ್ನ ಗಾಲಿಲಿ ತೇಲಾಡ್ಸೋದು, ಹೇಗೆ ತಿರುಗಿಸೋದು ಎಲ್ಲಾನು ಕೂಡ ಕಲ್ತ್ಕೊತಾ ಇರ್ತಾಳೆ ನಿಧಾನಕ್ಕೆ. ಮತ್ತೆ ನಾಳೆ ಬೆಳಗ್ಗೆ ಟಾಮಿ ಹತ್ರ ಬಂದ್ಬಿಟ್ಟು ಸೋ ಏನ್ ಹೇಳ್ತಾಳೆ ಅಂದ್ರೆ, ನೋಡು ಟಾಮಿ, ನೀನು ಈ ಸರಿ ನಡೆಯೋ ಪ್ರಾಮ್ ನೈಟ್ಗೆ ನನ್ನ ಬದಲು ಕ್ಯಾರಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಟಾಮಿ ಕೂಡ ಅಲ್ಲಿ ನೀನ್ ಕಡೆ ನನ್ ಕರ್ಕೊಂಡು ನಾನಿಗೆ ಬೇರೆನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದಾಗ, ಇಲ್ಲ ನೀನ್ ಕರ್ಕೊಂಡು ಹೋಗ್ಬೇಕು, ಇದು ನೀನ್ ಮಾಡ್ಲೇಬೇಕು ಅಂತ ಹೇಳಿ ಆಗೋಯ್ಗೆ ಮಾಡಿ ಅವನು ವಾಪಸ್ ಬಿಡ್ತಾಳೆ. ಅವನಿಗೂ ಅದು ಇಷ್ಟ ಇಲ್ಲ ಅಂದ್ರೂ ಕೂಡ ಅವನು ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಟಾಮಿ ಹೋಗ್ಬಿಟ್ಟು ಕ್ಯಾರಿ ಹತ್ರ ಕೇಳ್ತಾನೆ, ಈ ರೀತಿ ಒಂದು ಪ್ರಾಮ್ ನೈಟ್ ಇದೆ, ಅದಕ್ಕೆ ನೀನ್ ನನ್ನ ಜೊತೆ ನಾವಿಬ್ಬರು ಹೋಗ್ಬಿಟ್ಟು ಆ ಪ್ರಾಮ್ ನೈಟ್ ಜಾಯ್ನ್ ಆಗೋಣ ಅಂದ್ಬಿಟ್ಟು. ಅದಕ್ಕೆ ಇವಳು ಇಲ್ಲ ನಾನು ಅದಕ್ಕೆಲ್ಲ ಬರೋದಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆದ್ರೂ ಕೂಡ ಅವ್ನು ಬಿಡೋದಿಲ್ಲ, ಸೀದಾ ಮನೆ ಹತ್ರ ಹೋಗಿ ಅಡ್ಡ ಹಾಕೋತಾನೆ. ಅಡ್ಡ ಹಾಕೊಂಡ್ಬಿಟ್ಟು ಇಲ್ಲ ನಿನ್ನ ಜೊತೆ ಆ ಪ್ರಾಮ್ ನೈಟ್ಗೆ ಬರಲೇಬೇಕು ಅಂತ ಫೋರ್ಸ್ ಮಾಡಿ ಕೇಳ್ಕೊತಾ ಇರ್ತಾನೆ ಅವಳನ್ನ. ಅದಕ್ಕೆ ಅವಳು ಕೂಡ ಅವಳಿಗೆ ಏನೋ ಒಂಥರ ಫೀಲ್ ಆಗ್ಬಿಟ್ಟು ಸರಿ ಆಯ್ತು ನಾನು ಬರ್ತೀನಿ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾಳೆ. ಇವಳಿಗೆ ಫಸ್ಟ್ ಟೈಮ್ ಯಾರೋ ಒಬ್ರು ಒಂಚೂರು ಜಾಸ್ತಿ ಪ್ರೀತಿ ತೋರಿಸ್ತಾರೆ, ಇವಳಿಗೆ ಫೀಲ್ ಆಗಿರುತ್ತೆ. ಅದಕ್ಕೋಸ್ಕರ ಇವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಇದಾದ್ಮೇಲೆ ಇವಳು ಆ ಪ್ರಾಮ್ ನೈಟ್ಗೆ ಹೋಗೋದಕ್ಕೆ ಒಂದು ಡ್ರೆಸ್ ಒಂದು ತಗೊಳ್ಳೋಣ ಅಂದ್ಬಿಟ್ಟು ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾಳೆ. ಅವಳು ಡ್ರೆಸ್ನ ಅದೊಂದು ಚೂಸ್ ಮಾಡ್ಕೊತಾ ಇರ್ಬೇಕಾದ್ರೆ ಕ್ರಿಸ್ ಇವಳನ್ನ ನೋಡ್ತಾಳೆ. ನೋಡ್ಬಿಟ್ಟು ಇವಳು ರೆಡಿ ಆಗ್ತಾ ಇದ್ದಾಳ ಅಂದ್ಬಿಟ್ಟು ಇವಳೊಂದು ಪ್ಲಾನ್ ಮಾಡ್ಕೊತಾಳೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಇವ್ರ ತಾಯಿ ಹತ್ರ ಈ ರೀತಿ ಒಂದು ಪ್ರಾಮ್ ನೈಟ್ಗೆ ನಾನು ಇನ್ವೈಟ್ ಮಾಡಿದರೆ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ತಾಯಿ ಕೂಡ ಇಲ್ಲ ನೀನು ಯಾವುದಕ್ಕೂ ಹೋಗ್ಬಾರ್ದು, ನೀನು ಇಲ್ಲೇ ಇರಬೇಕು, ಅಲ್ಲಿ ಹೋದ್ರೆ ಸುಮ್ಮನೆ ನಿನ್ನ ಎಲ್ಲರೂ ಕೂಡ ಆಡ್ಕೋತಾರೆ, ನೀನು ಇಲ್ಲೇ ಇರಬೇಕು, ನೀನು ಎಲ್ಲೂ ಹೋಗ್ಬಾರ್ದು ಅಂತ ಇವರಿಬ್ಬರು ಮಧ್ಯೆ ಒಂದು ಜಗಳ ಆಗೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕ್ಯಾರಿನ ಕೂಡ ಇಲ್ಲ ನಾನು ಹೋಗ್ಲೇಬೇಕು, ನಾನು ಎಲ್ಲರ ತರ ಅಲ್ಲ ಅಂತ ನಾನು ಪ್ರೂವ್ ಮಾಡ್ಲೇಬೇಕು, ನಾನು ಎಲ್ಲರ ರೀತಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ನೀವು ಯಾಕೆ ಅಡ್ಡ ಬರ್ತಾ ಇದ್ದೀರಿ ಅಂತ ಅವ್ರ ತಾಯಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಳು ಕೂಡ ಕೋಪ ಬಂದ್ಬಿಟ್ಟು ಇಲ್ಲ ನೀ ಎಲ್ಲೂ ಹೋಗ್ಬಾರ್ದು, ನಡಿ ಆ ರೂಮ್ಗೆ ಹೋಗ್ಬಿಟ್ಟು ಪ್ರಯತ್ನ ಮಾಡು ಅಂತ ಮತ್ತೆ ಆ ರೂಮ್ಗೆ ಕಳ್ಸೋದೆ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಈ ಸಲ ಇವಳಿಗೆ ಸರಿಯಾಗಿ ಕೋಪ ಬಂದ್ಬಿಟ್ಟು ನಾನು ಎಲ್ಗೂ ಹೋಗಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಆ ಅಕ್ಕಪಕ್ಕ ಇದ್ದಂತಹ ವಸ್ತುಗಳೆಲ್ಲ ಮೇಲ್ಗಡೆ ಗಾಳಿ ಏಳಾಡಿ ಕೆಳಗಡೆಗೆ ಬೀಳಕ್ ಶುರು ಆಗುತ್ತೆ. ಇವ್ರ ತಾಯಿಗೂ ಒಂದು ನಿಮಿಷ ವೀಕ್ನೆಸ್ ಆಗೋಗ್ಬಿಡುತ್ತೆ. ಮತ್ತೆ ಅವ್ರ ತಾಯಿ ನೆಲದಲ್ಲೇ ಕೂತ್ಕೊಂಡು ಪ್ರಯತ್ನ ಮಾಡಕ್ ಶುರು ಮಾಡ್ತಾರೆ. ಆಗ ಕ್ಯಾರಿ ಅವ್ರ ತಾಯಿನ ಹಾಗೆ ಗಾಳಿಲಿ ತೇಲಿ ಹಿಡ್ಕೊಂಡ್ಬಿಟ್ಟು ಹೀಗೆ ಮಾತಾಡ್ತಾ ಇರ್ತಾಳೆ, ನೋಡಿ ಅಮ್ಮ, ಇದು ನನಗೆ ಒಂದು ಶಾಪ ಅಲ್ಲ, ನನಗೆ ಸಿಕ್ಕಿರೋ ಒಂದು ವರ. ಮೋಸ್ಟ್ಲಿ ಇದು ನಮ್ಮ ಅಜ್ಜಿಯ ಒಂದು ಪವರ್ ಆಗಿರ್ಬೋದು, ಮೋಸ್ಟ್ಲಿ ನಿನಗೆ ಸಿಗ್ತಲೇ ಇದು ನನಗೆ ಬಂದಿರ್ಬೋದು, ಇದು ನನ್ನ ಒಂದು ಲಘು ಅಂತ ನಾನು ಅನ್ಕೊಂಡಿದೀನಿ ಅಂತ. ಅದಕ್ಕೆ ಅವ್ರ ತಾಯಿ ನೀನೊಂದು ಕ್ಯಾನ್ಸರ್ ಅಂತ ನಾನು ಅನ್ಕೊಂಡಿದ್ದೆ, ನೀನೊಂದು ಶಾಪದಿಂದ ಹುಟ್ಟಿದ್ಯಾ ನನಗೆ ಅಂತ ಅವಳನ್ನ ಒಂದು ಇನ್ಸಲ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಕ್ಯಾರಿ ಅವ್ರ ಅಮ್ಮನ ಕೆಳಗಡೆ ಇಳಿಸ್ಬಿಟ್ಟು ಇನ್ಮೇಲೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಬಾರ್ದು ನೀವು, ನಾನು ಆ ಪಾರ್ಟಿಗೆ ಹೋಗ್ತೀನಿ, ನನ್ನ ತಡಿಬಾರ್ದು ನೀವು ಅಂದ್ಬಿಟ್ಟು ಸುಮ್ಮನಾಗ್ತಾಳೆ. ಇಲ್ಲಿ ನಮ್ಗೆ ಕ್ರಿಸ್ನ ತೋರಿಸ್ತಾರೆ. ಕ್ರಿಸ್ ಅವ್ನ ಬಾಯ್ ಫ್ರೆಂಡ್ ಜೊತೆಗೆ ಒಂದು ಹಂದಿ ಫಾರ್ಮ್ಗೆ ಬರ್ತಾಳೆ. ಹಂದಿ ಫಾರ್ಮ್ಗೆ ಬಂದ್ಬಿಟ್ಟು ಅಲ್ಲಿ ಒಂದು ಹಂದಿನ ಹೊಡೆದ್ಬಿಟ್ಟು ಅದ್ರ ರಕ್ತನೆಲ್ಲ ಒಂದು ಬಕೆಟ್ ಒಳಗಡೆಗೆ ಕಲೆಕ್ಟ್ ಮಾಡಿ ಇಕ್ಕೋತಾರೆ. ಮತ್ತೆ ಇಲ್ಲಿ ಪ್ರಾಂಪ್ಟ್ ನೈಟ್ ನ ಒಂದು ಡೆಕೋರೇಷನ್ ಮಾಡ್ತಿರ್ಬೇಕಾದ್ರೆ ಸೂ ಇದ್ದಾಳಲ್ಲ, ಅವಳಿಗೆ ಯಾಕೆ ವಾಮಿಟ್ ಬರುತ್ತಾರೆ ಅಂದ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ವಾಮಿಟ್ ಮಾಡ್ಕೋತಾಳೆ. ಇದರಿಂದ ಇವಳಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ನಾನು ಪ್ರೆಗ್ನೆಂಟ್ ಆಗಿರ್ಬೋದು ಅಂದ್ಬಿಟ್ಟು. ಮತ್ತೆ ಈ ಕಡೆ ಕ್ಯಾರಿ ಇದ್ದಾಳಲ್ಲ, ಅವಳು ತನ್ನ ಬಟ್ಟೆನ ಹೊಲ್ಕೋತಾ ಇರ್ತಾಳೆ ಪ್ರಾಮ್ ನೈಟ್ಗೋಸ್ಕರ. ಮತ್ತೆ ಈ ಕಡೆ ಇವರು ಆ ಕ್ರಿಸ್ ಒಂದು ಬಾಯ್ ಫ್ರೆಂಡ್ ಎಲ್ಲ ಬಂದ್ಬಿಟ್ಟು ಈ ಒಂದು ಪ್ರಾಮ್ ನೈಟ್ ಹೌಸ್ ಇದೆಯಲ್ಲ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಆ ಒಂದು ಬಕೆಟ್ ಅಲ್ಲಿ ಇಟ್ಕೊಂಡ್ ಬಂದಿರ್ತಾರಲ್ಲ ಹಂದಿ ಬ್ಲಡ್, ಅದನ್ನ ತಗೊಂಡ್ ಹೋಗ್ಬಿಟ್ಟು ಯಾರಿಗೂ ಗೊತ್ತಾಗದಂಗೆ ಸ್ಟೇಜ್ ಮೇಲೆ ಕಟ್ತಾರೆ. ಯಾಕೆಂದ್ರೆ ಇವತ್ತು ನಡೆಯೋ ಪ್ರಾಮ್ ನೈಟ್ ಇಂದ ಫೇಕ್ ವೋಟಿಂಗ್ ಮಾಡ್ಬಿಟ್ಟು ಟಾಮಿನ ಮತ್ತೆ ಕ್ಯಾರಿನು ಈ ಒಂದು ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಕ್ಯಾರಿ ಮೇಲೆ ಆ ಒಂದು ಬ್ಲಡ್ ನ ಅವಳ ಮೇಲೆ ಸುರಿದ್ಬಿಡೋಣ ಅನ್ಬಿಟ್ಟು ಅವಮಾನ ಮಾಡೋಣ ಅಂತ ಇವಳು ಪ್ಲಾನ್ ಹಾಕ್ಬಿಟ್ಟು ಆ ಬಕೆಟ್ ನ ಸ್ಟೇಜ್ ಮೇಲ್ಗಡೆ ಕರೆಕ್ಟ್ ಆಗಿ ಕಟ್ತಾ ಇರ್ತಾರೆ. ಮತ್ತೆ ಈ ಕಡೆ ಕ್ಯಾರಿ ಸೂಪರ್ ಆಗಿ ರೆಡಿ ಆಗ್ಬಿಡ್ತಾಳೆ ಆ ಒಂದು ಪ್ರಾಂಪ್ಟ್ ನೈಟ್ ಪಾರ್ಟಿಗೆ. ಆದ್ರೆ ಇವ್ರ ತಾಯಿ ಇವಾಗ್ಲೂ ಕೂಡ ಇವಳು ಬ್ರೈನ್ ನ ವಾಶ್ ಮಾಡಕ್ಕೆ ಶುರು ಮಾಡ್ತಾಳೆ. ಇಲ್ಲ ಮಗು, ನೀನ್ ಅಲ್ಲಿ ಹೋಗ್ಬೇಡ, ಅಲ್ಲೆಲ್ಲರೂ ಹೋದ್ರೆ ನೀನ್ ಆಡ್ಕೊಳ್ತಾರೆ, ಇನ್ ಕ್ಯಾನ್ಸಲ್ ಮಾಡ್ಬಿಡು, ಇಲ್ಲ ನೀನ್ ಹೋಗ್ಬೇಡ ಅಂತ. ಆದ್ರೆ ಇವಳ ಮಗಳು ಕೂಡ ಏನಾಗಿದೆ ನಿನ್ಗೆ, ನನ್ ಬದಲಾಗೋದು ನಿನ್ಗೆ ಇಷ್ಟ ಇಲ್ವಾ, ನನ್ನ ಎಲ್ಲರ ಜೊತೆ ಕೂಡ ನಿನ್ಗೆ ಇಷ್ಟ ಇಲ್ವಾ, ನಾನು ಹೋಗ್ತೀನಿ ಅಂತ ಇವ್ರ ತಾಯಿಗೆ ಹೇಳ್ತಾ ಇರ್ತಾರೆ. ಆಗ ಇವ್ರ ತಾಯಿ ಒಂದು ನಿಜವಾದ ವಿಷಯನೇ ಹೇಳ್ಬಿಡ್ತಾಳೆ. ಅದೇನಪ್ಪ ಅಂದ್ರೆ ಇವಳು ಮದುವೆ ಆಗೋಕ್ಕಿಂತ ಮುಂಚೆನೆ ಇವಳು ಹೋಗ್ಬಿಟ್ಟಿರ್ತಾಳೆ ಕ್ಯಾರಿ. ಅದಕ್ಕೋಸ್ಕರ ಇವ್ರ ತಾಯಿ ಇವಳನ್ನ ಒಂದು ಶಾಪ ಅಂತ ಅನ್ಕೊಂಡಿರ್ತಾಳೆ. ನಾನ್ ಮಾಡಿರೋ ಪಾಪದಿಂದ ನೀನ್ ಹುಟ್ಟಿದೀಯಾ, ನೀನೊಬ್ಳು ಶಾಪದ ಮಗು ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳೋಕಂತ ಇವಳಿಗೆ ಇರಿಟೇಟ್ ಆಗ್ತಾ ಇರುತ್ತೆ. ಆಗ ಅಲ್ಲಿಗೆ ಟಾಮಿ ಕೂಡ ಬರ್ತಾನೆ. ಇದರಿಂದ ಅವಳು ಹೋಗೋಕೆ ರೆಡಿ ಆಗ್ತಾ ಇರ್ತಾಳೆ, ಇವಳು ತಡಿತಾ ಇರ್ತಾಳೆ. ಆಗ ಇವಳು ತಾಯಿನ ಕರೆಕ್ಟಾಗಿ ಹಿಡ್ಕೊಂಡ್ಬಿಡ್ತಾಳೆ. ತನ್ನ ಪವರಿಂದ ಹಿಡ್ಕೊಂಡು ಇವಳ ತಾಯಿಗೆ ಮಾತು ಬರ್ದಿರೋ ತರ ಮಾಡಿ, ನಾನು ಬರೋವರೆಗೂ ನೀವೆಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ಇವಳನ್ನ ಕೂಡ ಹಾಕ್ತಿದ್ರಲ್ಲ ಪ್ರೇ ಮಾಡಕ್ಕೆ, ಅದೇ ರೂಮ್ಗೆ ಇವ್ರ ತಾಯಿನೂ ಕೂಡ ಹಾಕ್ಬಿಟ್ಟು ಆ ಒಂದು ಚಿಲ್ಕ ಹಾಕಿ ಸೀಲ್ ಮಾಡಾಕ್ಬಿಡ್ತಾಳೆ. ಸೀಲ್ ಮಾಡ್ಬಿಟ್ಟು ಟಾಮಿ ಜೊತೆಗೆ ತನ್ನ ಪಾರ್ಟಿಗಳು ಪ್ರಾಮ್ ನೈಟ್ಗೆ ಬಂದ್ಬಿಡ್ತಾಳೆ. ಕ್ಯಾರಿನ ಟಾಮಿ ಸೀದಾ ಕರ್ಕೊಂಡು ಆ ಪಾರ್ಟಿಗೆ ಬರ್ತಾನೆ. ಆ ಪಾರ್ಟಿ ನೋಡಿ ಅವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಫಸ್ಟ್ ಟೈಮ್ ನೋಡ್ಬಿಟ್ಟು ಇವಳಿಗೆ. ಮತ್ತೆ ಅಲ್ಲಿಗೆ ಆ PT ಟೀಚರು ಕೂಡ ಬರ್ತಾರೆ. ಬಂದ್ಬಿಟ್ಟು ಇವಳನ್ನ ಒಂದು ಡ್ರೆಸ್ಸಿಂಗ್ ಸೆನ್ಸ್ ನ ನೋಡಿ ಅವಳಿಗೂ ಖುಷಿಯಾಗಿ ಹೋಗ್ತಾ ಇರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡೋ ಪಾರ್ಟಿನ ಅಂದ್ಬಿಟ್ಟು. ಮತ್ತೆ ಟಾಮಿ ಮತ್ತೆ ಕ್ಯಾರಿ ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಕ್ಯಾರಿಗೆ ಎಲ್ಲೋ ಒಂದ್ ಕಡೆಗೆ ಟಾಮಿ ಅಂದ್ರೆ ತುಂಬಾ ಇಷ್ಟ ಆದವರದು ಹೋಗ್ತಾ ಇರ್ತಾನೆ. ಇದೆಲ್ಲ ಇವಳಿಗೆ ಹೊಸದಾಗಿರುತ್ತೆ ಅಲ್ಲ, ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ ಇವಳಿಗಂತೂ. ಅಲ್ಲಿ ಡ್ಯಾನ್ಸ್ ಎಲ್ಲ ಆಡಾದ್ಮೇಲೆ ಕಿಂಗ್ ಆರ್ ಕ್ವೀನ್ ಅಂತ ಒಂದು ವೋಟಿಂಗ್ ನಡೆಯುತ್ತೆ. ಅದರಲ್ಲಿ ಯಾರಿಗೆ ಜಾಸ್ತಿ ವೋಟ್ ಬರುತ್ತೋ
ಅವ್ರನ್ನ ಒಂದು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಈ ಒಂದು ಬ್ರೌನ್ ನೈಟ್ ನ ಮೈನ್ ಒಂದು ಕಿಂಗ್ ಕ್ವೀನ್ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ಅಲ್ಲಿ ಈಗ ವೋಟಿಂಗ್ ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ಅವ್ರವ್ರಿಗೆ ಇಷ್ಟವಾಗಿರೋ ಕಪಲ್ಸ್ ಹೆಸರನ್ನ ಬರೀತಾರೆ. ಅಲ್ಲಿ ಯಾರು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೋ ಅವ್ರ ಹೆಸರನ್ನ ಬರೀತಾರೆ. ಈ ಕಡೆ ಸೂಗೆ ಕ್ರಿಸ್ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ. ಏನಪ್ಪಾ ಅಂದ್ರೆ ಕ್ಯಾರಿ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾಳೆ, ಅದೇ ಅದು ಇನ್ನು ಸ್ವಲ್ಪ ಹೊತ್ತಲ್ಲಿ ಹಾಳಾಗೋದು ನೋಡ್ತಾ ಇರು ಅಂತ. ಇವಳಿಗೆ ಗೊತ್ತಾಗುತ್ತೆ ಇವಳು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಅನ್ಬಿಟ್ಟು ಇವಳು ಗಾಡಿ ಎತ್ಕೊಂಡು ಇವ್ರ ಹತ್ರ ಬರೋಕ್ ಶುರು ಮಾಡ್ತಾಳೆ. ಇಲ್ಲಿ ವೋಟಿಂಗ್ ಎಲ್ಲ ಆದ್ಮೇಲೆ ವೋಟಿಂಗ್ ಬಾಕ್ಸ್ ನ ಚೇಂಜ್ ಮಾಡ್ಬಿಡ್ತಾರೆ ಇವರು. ಅದರಲ್ಲಿ ಕ್ಯಾರಿ ಮತ್ತೆ ಟಾಮಿ ಇಬ್ರು ಗೆಲ್ಲೋ ರೀತಿ ಎಲ್ಲ ಓಟು ಅವ್ರಿಗೆ ಹಾಕ್ಬಿಟ್ಟಿರ್ತಾರೆ. ವೋಟಿಂಗ್ ಲಿಸ್ಟ್ ನ ಚೇಂಜ್ ಮಾಡ್ಬಿಡ್ತಾರೆ. ಕ್ರಿಸ್ ಮತ್ತೆ ಅವ್ರ ಬಾಯ್ ಫ್ರೆಂಡ್ ಇಬ್ರು ಕಾಯ್ಕೊಂಡು ಕೂತಿರ್ತಾರೆ ಆ ಒಂದು ಬಕೆಟ್ ಅವ್ರ ಮೇಲೆ ಎಳೆಯೋದಕ್ಕೆ ಅಂದ್ಬಿಟ್ಟು. ಮತ್ತೆ ಆ ವೋಟಿಂಗ್ ಫೈನಲ್ ರಿಸಲ್ಟ್ ಬಂದಾಗ ಕ್ಯಾರಿ ಮತ್ತೆ ಈ ಟಾಮಿ ಇಬ್ರು ಕೂಡ ವಿನ್ನರ್ ಆಗಿರ್ತಾರೆ. ಆ ಸ್ಟೇಜ್ ಮೇಲೆ ಕರೀತಾರೆ ಇವರಿಬ್ರು ಕೂಡ. ಅದೇ ಜಾಗಕ್ಕೆ ಈ ಸೂ ಕೂಡ ಬರ್ತಾಳೆ. ಈ ಸೂ ಬಂದ್ಬಿಟ್ಟು ಇವ್ರಿಗೆ ಈ ವಿಷಯನ ಹೇಳೋಣ ಅಂತ ಇಲ್ಲಿಗೆ ಬಂದಿರ್ತಾಳೆ. ಕ್ಯಾರಿ ಮತ್ತೆ ಟಾಮಿ ಇಬ್ರು ಕೂಡ ಸ್ಟೇಜ್ ಮೇಲೆ ನಿಂತಿರ್ಬೇಕಾದ್ರೆ ಸೂ ಅಬ್ಸರ್ವ್ ಮಾಡ್ತಾಳೆ ಇವ್ರ ಮೇಲ್ಗಡೆ ಒಂದು ಬಕೆಟ್ ಇರುತ್ತೆ. ಈ ಕ್ರಿಸ್ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವ್ರನ್ನ ಕಾಪಾಡೋದಕ್ಕೆ ಅಂದ್ಬಿಟ್ಟು ಇವಳು ಹೋಗ್ತಿರ್ಬೇಕಾದ್ರೆ ಆ PT ಟೀಚರ್ ಇದ್ದಾರಲ್ಲ ಅವ್ರು ಬಂದ್ಬಿಟ್ಟು ಇವಳನ್ನ ಹೇಳ್ಕೊಂಡು ಹೊಂಟೋಗ್ಬಿಡ್ತಾರೆ. ಬಾಯಿಲಿ ನೀನೇನೋ ಮಾಡಕ್ ಬಂದಿದ್ದೆ ನನ್ಗೆ ಗೊತ್ತಾಯ್ತು, ನಡೀತಾರೆ ಇಲ್ಲಿಂದ ಅಂದ್ಬಿಟ್ಟು ಅವಳನ್ನ ಫಂಕ್ಷನ್ ಇಂದಾನೆ ಆಚೆ ಕಳಿಸ್ಬಿಟ್ಟು ಡೋರ್ನ ಲಾಕ್ ಮಾಡ್ಬಿಡ್ತಾರೆ. ಇಲ್ಲಿ ಕ್ರಿಸ್ ಬಾಯ್ ಫ್ರೆಂಡ್ ಆ ಬಕೆಟ್ ನ ಎಳೆದ್ಬಿಟ್ಟು ಆ ಬಕೆಟ್ ಅಲ್ಲಿರೋ ರಕ್ತನೆಲ್ಲ ಈ ಕ್ಯಾರಿ ಮೇಲೆ ಬೀಳಿಸ್ಬಿಡ್ತಾನೆ. ಒಂದ್ ನಿಮಿಷ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ಲಿಲ್ಲ ಈಗ ಕ್ಯಾರಿಗೆ. ನೋಡಿದ್ರೆ ತನ್ನ ಕೈ ಕಾಲು ಮಕಾಲ ಬ್ಲಡ್ ಆಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಕ್ರಿಸ್ ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆ ವಿಡಿಯೋ ಫುಟೇಜ್ ನ ಹ್ಯಾಕ್ ಮಾಡ್ಬಿಟ್ಟು ಅಲ್ಲಿ ಕ್ಯಾರಿನ ಸ್ಟಾರ್ಟಿಂಗ್ ಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ರಲ್ಲ ಕ್ಯಾರಿದು, ಆ ವಿಡಿಯೋನ ಅಲ್ಲಿ ಪ್ಲೇ ಮಾಡ್ಬಿಡ್ತಾರೆ. ಇದರಿಂದ ಜನ ಎಲ್ಲ ನೋಡ್ಬಿಟ್ಟು ಇವಳನ್ನ ನಗಕ್ಕೆ ಶುರು ಮಾಡ್ಬಿಡ್ತಾರೆ. ಎಲ್ಲರೂ ಕೂಡ ಆಡ್ಕೊಳಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೆ ಟಾಮ್ ಇದನ್ನೆಲ್ಲ ಅವನ ತಲೆ ಮೇಲೆ ಆ ಒಂದು ಬಕೆಟ್ ಬೈ ಮಿಸ್ಟೇಕ್ ಆಗಿ ಬಿದ್ದೋಗ್ಬಿಟ್ಟು ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಕ್ಯಾರಿ ಟಾಮಿ ಹತ್ರ ಬಂದ್ಬಿಟ್ಟು ನೋಡ್ತಾರೆ ಟಾಮಿ ಡೆತ್ ಆಗೋಗ್ಬಿಟ್ಟಿರ್ತಾನೆ. ಇದರಿಂದ ಫುಲ್ಲು ಕೋಪ ಬಂದ್ಬಿಡುತ್ತೆ ಕ್ಯಾರಿಗಂತೂ. ಇದರಿಂದ ಜೋರಾಗಿ ಕಿರ್ಚಾಡ್ತಾರೆ ನೋಡಿ. ಎಲ್ಲಾ ವಸ್ತುಗಳು ಡಿಸ್ಟ್ರಾಯ್ ಆಗ್ಬಿಡುತ್ತೆ. ನೋಡಿ ಅಲ್ಲಿರೋ ಎಲ್ಲರೂ ಕೂಡ ಓಡೋಕೋಕ್ ಶುರು ಮಾಡ್ತಾರೆ. ಆದ್ರೆ ಕ್ಯಾರಿ ಬಿಡೋದಿಲ್ಲ. ಅಲ್ಲಿರೋ ಎಲ್ಲಾ ಡೋರ್ಗಳನ್ನು ಕ್ಲೋಸ್ ಮಾಡ್ಬಿಡ್ತಾಳೆ. ಎಷ್ಟೊಂದ್ ಜನ ಕಿಟಕಿಯಿಂದನೂ ಓಡೋಕಕ್ ನೋಡ್ತಾರೆ, ಅವ್ರನ್ನು ಕೂಡ ಬಿಡೋದಿಲ್ಲ. ಎಲ್ಲರೂ ಕೂಡ ಹಿಡಿದು ಕ್ಲೀನ್ ಆಗಿ ಸಾಯ್ಸಕ್ ಶುರು ಮಾಡ್ಬಿಡ್ತಾಳೆ. ಪ್ರತಿಯೊಬ್ರು ಕೂಡ ಅಲ್ಲಿಂದ ಓಡೋಕೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವಳು ಬಿಡೋದಿಲ್ಲ. ಮತ್ತೆ ನೋಡ್ತಿದ್ದಂಗೆನೆ ಆ ಫಂಕ್ಷನ್ಗೆ ಒಂದು ಬೆಂಕಿ ಬೀಳೋ ರೀತಿ ಮಾಡ್ತಾಳೆ. ಬೆಂಕಿ ಬೀಳಿಸಿ ಆ ಒಂದು ಫಂಕ್ಷನ್ಗೆ ಬೆಂಕಿ ಇಡ್ತಾಳೆ. ಆ PT ಟೀಚರ್ ಇದ್ದಾಳಲ್ಲ ಅವಳನ್ನ ಮಾತ್ರ ಕಾಪಾಡ್ಬಿಟ್ಟು ಇವಳು ಅಲ್ಲಿಂದ ಆಚೆ ಬರ್ತಾಳೆ. ಇವಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಕ್ರಿಸ್ ಮಾಡಿರೋದೇ ಕೆಲಸ, ಅವಳನ್ನ ಮುಗಿಸ್ಬೇಕು ಅಂದ್ಬಿಟ್ಟು ಕ್ರಿಸ್ನ ಹುಡ್ಕೊಂಡು ಬರ್ತಾಳೆ ಇವಳು. ಇವ್ರು ಈ ಕಡೆ ನೋಡಿದ್ರೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಫುಲ್ ಕಾರಲ್ಲಿ ಸ್ಪೀಡ್ ಇಂದ ಹೋಗಿರ್ತಾರೆ. ಕ್ಯಾರಿ ಅಲ್ಲಿಗೆ ಬಂದ್ಬಿಟ್ಟು ಇವಳನ್ನ ಪವರ್ ಇಂದ ಭೂಮಿಗೆ ತುಳಿತಾಳೆ. ತುಳಿದ ತಕ್ಷಣ ಅಲ್ಲಿ ಅರ್ಥಕ್ಕೆ ಬಂದ್ಬಿಟ್ಟು ಆ ಕಾರೇ ಒಂದ್ ನಿಮಿಷ ಜಾಮ್ ಆಗ್ಬಿಡುತ್ತೆ. ಇದರಿಂದ ಇವರು ಮತ್ತೆ ರಿವರ್ಸ್ ತಗೊಂಡ್ಬಂದ್ಬಿಟ್ಟು ಸ್ಪೀಡ್ ಬಂದ್ಬಿಟ್ಟು ಕ್ಯಾರಿನ ಕುದ್ದು ಸಾಯಿಸ್ಬಿಡೋಣ ಅಂದ್ಬಿಟ್ಟು ಕ್ರಿಸ್ ಮತ್ತೆ ಕ್ರಿಸ್ ಬಾಯ್ ಫ್ರೆಂಡ್ ಅವಳ ಮೇಲೆ ಕುದ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಆಗುತ್ತಾ ಕ್ಯಾರಿ ತನ್ನ ಪವರ್ ಇಂದ ಆ ಕಾರ್ನ ಒಂದ್ ನಿಮಿಷ ಹಾಗೆ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಡ್ತಾಳೆ. ಇದರಿಂದ ಕ್ರಿಸ್ನ ಬಾಯ್ ಫ್ರೆಂಡ್ ಇದನ್ನೆಲ್ಲ ಅವನು ಸ್ಟೇರ್ ವೀಲ್ಗೆ ಮುಖ ಹೊಡ್ಕೊಂಡು ಅವನಲ್ಲೇ ಸತ್ತೋಗ್ಬಿಡ್ತಾನೆ. ಹಾಗೆ ಆ ಕ್ಯಾರಿ ಆ ಕಾರ್ನ ಮೇಲೆ ಇಟ್ಕೊಂಡಿರ್ತಾಳೆ. ಕ್ರಿಸ್ ನಾನು ಇವಳನ್ನ ಗುದ್ದು ಸಾಯಿಸ್ಬಿಡೋಣ ಅಂದ್ಬಿಟ್ಟು ಮತ್ತೆ ಇವಳು ಎಕ್ಸಲೇಟರ್ನ ಜೋರಾಗಿ ಪ್ರೆಸ್ ಮಾಡ್ತಾ ಇರ್ತಾಳೆ. ಒಳ್ಳೆ ಟೈಮ್ನ ಯೂಸ್ ಮಾಡ್ಕೊಂಡು ಕ್ಯಾರಿ ಏನ್ ಮಾಡ್ತಾಳೆ ಅಂದ್ರೆ ಆ ಒಂದು ಡೈರೆಕ್ಷನ್ ನ ಪೆಟ್ರೋಲ್ ಬಂಕ್ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ಆ ಒಂದು ಸೈಡ್ಗೆ ತಿರ್ಗಿಸ್ಬಿಡ್ತಾಳೆ. ತಿರ್ಗಿಸಿರೋದ್ರಿಂದ ಡಿಕ್ಕಿ ಹೊಡೆದಿರೋದ್ರಿಂದ ಕ್ರಿಸ್ನ ಮುಖ ಆ ಒಂದು ಕಾರ್ ಗ್ಲಾಸ್ಗೆ ಹೊಡೆದ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಮತ್ತೆ ಪೆಟ್ರೋಲ್ ಬಂಕ್ ಗುದ್ದಿರೋದ್ರಿಂದ ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಕ್ರಿಸ್ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಕೂಗೋಗಿದ್ದ ಕ್ಯಾರಿ ತನ್ನ ಮನೆಗೆ ವಾಪಸ್ಸು ಬರ್ತಾಳೆ ತನ್ನ ಅಮ್ಮನ ನೋಡೋಣ ಅನ್ಬಿಟ್ಟು. ಆದ್ರೆ ಇವಳು ಕೂಡ ಹಾಕಿದ್ಲಲ್ಲ ಅಲ್ಲಿ ಆ ಜಾಗದಲ್ಲಿ ಇವ್ರ ಅಮ್ಮ ಇರೋದಿಲ್ಲ. ಇದರಿಂದ ತನ್ನ ಒಂದು ಪರಿಸ್ಥಿತಿ ನೋಡಿ ಇವ್ರಿಗಾಗ್ತಲೇ ಬಾತ್ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಈ ಬ್ಲಡ್ ನೆಲ್ಲ ಕ್ಲೀನ್ ಮಾಡ್ಕೋತಾಳೆ. ಕ್ಲೀನ್ ಮಾಡ್ಕೊಂಡು ಆಚೆ ಬಂದಾಗ ಆಗ ಇವನ್ಗೆ ಅವ್ರ ತಾಯಿ ಸಿಗ್ತಾರೆ. ಕ್ಯಾರಿ ಇವಳ ತಾಯಿನ ತಪ್ಕೊಂಡು ಹೀಗೆ ಹೇಳ್ತಾ ಇರ್ತಾಳೆ, ನೀನ್ ಹೇಳಿದ್ದೆಲ್ಲ ನಿಜ ಮಮ್ಮಿ, ಜನರೆಲ್ಲ ನನ್ನ ಆಡ್ಕೊಡ್ತಾರೆ ಹಾಗೆ ಹೀಗೆ ಅಂತ ಇವಳ ಹತ್ರ ನಡೆದಿರೋದನ್ನೆಲ್ಲ ಹೇಳ್ತಾ ಇರ್ತಾಳೆ. ಇವ್ರಮ್ಮ ಮಾರ್ಕೆಟ್ ಕೂಡ ಇವಳ ಮಗಳನ್ನ ಹತ್ರ ಮಾತಾಡ್ತಾನೆ ಇದಕ್ಕೆಲ್ಲ ನಾನು ಪರಿಹಾರ ಹುಡುಕಿದ್ದೀನಿ ಅಂದ್ಬಿಟ್ಟು ಒಂದು ಚಾಕು ತಗೊಂಡು ಇವ್ರ ಮಗಳಿಗೆ ಚುಚ್ಬಿಡ್ತಾಳೆ ಬೆನ್ನಿಂದಕ್ಕೆ. ಕ್ಯಾರಿಯನ್ನು ಕೂಡ ಅವ್ರ ಅಮ್ಮನಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದರೆ ಅವ್ರ ತಾಯಿ ಬಿಡೋದಿಲ್ಲ. ನೀನೊಬ್ಳು ರಾಕ್ಷಸಿ, ನೀನೊಬ್ಳು ವಿಚ್ಚು, ನಿನ್ನ ಮುಗಿಸ್ಲೇಬೇಕು, ಇಲ್ಲಾಂದ್ರೆ ದೇವರು ನನ್ನ ಮೇಲೆ ಕೋಪಿಸ್ಕೊತಾನೆ ಅಂದ್ಬಿಟ್ಟು ಅವ್ರ ಮಗಳನ್ನ ಅವಳು ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವಳಿಗೆ ನೋಡ್ತಿದ್ದಂಗೆ ಇವಳಿಗೆ ಕೋಪ ಬಂದ್ಬಿಡುತ್ತಲ್ಲ, ಹಾಗೆ ಇವ್ರ ಅಮ್ಮನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾಳೆ. ಕಂಟ್ರೋಲ್ ಮಾಡ್ಕೊಂಡು ಅಕ್ಕಪಕ್ಕ ಇದ್ದಂತಹ ಸೂಜಿ ಪೆನ್ಸಿಲು ಎಲ್ಲನೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಇವ್ರ ಅಮ್ಮನ ಹತ್ರ ಗುರಿ ಇಟ್ಬಿಟ್ಟು ನಾನು ಇದನ್ನ ಮಾಡಲೇಬೇಕು ಮಮ್ಮಿ ಸಾರಿ ಅಂತ ಹೇಳ್ಬಿಟ್ಟು ಆ ಎಲ್ಲ ಇದನ್ನು ಇವಳ ಮೇಲೆ ಹಾಕ್ಬಿಡ್ತಾರೆ. ಎಲ್ಲ ಬಂದ್ಬಿಟ್ಟು ಇವಳಿಗೆ ಚುಚ್ಕೊಂಡ್ಬಿಡುತ್ತೆ. ಒಂಥರ ಜೀಸಸ್ ಕ್ರಾಸ್ ತರನೇ ಇವಳಿಗೂ ಕೂಡ ಚುಚ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ಇವ್ರ ಅಮ್ಮನ ಹತ್ರ ಬಂದ್ಬಿಟ್ಟು ಆ ಚಾಕುನೆಲ್ಲ ಬಿಡಿಸ್ಬಿಟ್ಟು ತನ್ನ ತೊಡೆ ಮೇಲೆ ಮನಗಿಸ್ಕೋತಾಳೆ. ನೋಡ್ತಿದ್ದಂಗೆ ಇವ್ರ ತಾಯಿ ಅಲ್ಲೇ ಡೆತ್ ಆಗಿ ಹೋಗ್ಬಿಡ್ತಾರೆ. ಆಗ ಅಲ್ಲಿಗೆ ಈ ಸೂ ಬರ್ತಾಳೆ. ಸೂ ಬಂದಿದ ತಕ್ಷಣ ಸೂ ಬಂದ್ಬಿಟ್ಟು ನಾನು ಹಿಂಗೆ ಸಹಾಯ ಮಾಡೋಕೆ ಅಂತ ಇಲ್ಲಿ ಬಂದಿದ್ದೀನಿ ಅಂದಾಗ ಇವಳು ಅವಳನ್ನ ಹಿಡ್ಕೊಂಡ್ಬಿಡ್ತಾಳೆ. ನೀವಿಂದನೇ ಹಿಂಗಾಗಿದ್ದು, ನೀವೇ ಏನಾದ್ರು ಮಾಡಿದ್ದು ಅಂದ್ಬಿಟ್ಟು. ಅದಕ್ಕೋಸ್ಕರ ಇವಳು ನಾನೇನು ಮಾಡಿಲ್ಲ, ನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಇವಳು ಅವಳನ್ನ ಬಿಟ್ಬಿಡ್ತಾಳೆ. ಮತ್ತೆ ನಾನು ನಮ್ಮ ತಾಯಿನ ಸಾಯಿಸಿದ್ದೀನಿ ಅಂದ್ಬಿಟ್ಟು ಇವಳು ಒಂದು ತುಂಬಾ ಬೇಜಾರಾಗಿರ್ತಾಳಲ್ಲ, ಇದರಿಂದ ಆ ಮನೆಯೆಲ್ಲ ಹುಡುಗೋಕೆ ಸ್ಟಾರ್ಟ್ ಆಗಿರುತ್ತೆ.
ಇದರಿಂದ ಸು ಬಾ ಇಲ್ಲಿಂದ ಹೋಗೋಣ ಅಂದ್ಬಿಟ್ಟು ಇವಳನ್ನ ಎಳ್ಕೊಂಡು ಹೋಗೋಣ ಅಂತ ನೋಡ್ತಾ ಇರ್ತಾಳೆ. ಆದ್ರೆ ಟಕ್ಕನಂಗೆ ಕ್ಯಾರಿ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟಿದ ತಕ್ಷಣ ಕ್ಯಾರಿಗೆ ಗೊತ್ತಾಗ್ಬಿಡುತ್ತೆ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಇವಳಿಗೆ ಒಂದು ಹೆಣ್ಪಾಪ ಹುಟ್ಟುತ್ತೆ ಅಂದ್ಬಿಟ್ಟು. ಇದರಿಂದ ನೀನು ಆಚೆ ಹೋಗು ಅಂದ್ಬಿಟ್ಟು ಅವಳನ್ನ ಪವರ್ ಯೂಸ್ ಮಾಡಿ ಆ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ಸೂಗೆ ಗೊತ್ತಾಗೋಗ್ಬಿಡುತ್ತೆ ಕ್ಯಾರಿಗೆ ಯಾವ್ದೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ಅವಳಿಗೆ ಅಂತ. ಮತ್ತೆ ನೋಡ್ತಿದ್ದಂಗೆನೆ ಕ್ಯಾರಿ ಮೇಲೆ ಆ ಮನೆ ಪೂರ್ತಿ ಬಿದ್ದೋಗಿ ಆ ಮನೆ ಪೂರ್ತಿ ಭೂಮಿ ಒಳಗಡೆಗೆ ಮುಚ್ಚೋಗ್ಬಿಡುತ್ತೆ. ಇಲ್ಲಿಂದ ಸೀನು ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ ಕ್ಯಾರಿನ ಒಂದು ಸಮಾಧಿ ರೀತಿ ಕಟ್ಟಿರ್ತಾರೆ. ಅದನ್ನ ನೋಡೋಣ ಅಂದ್ಬಿಟ್ಟು ಸೂ ಕೂಡ ಬಂದಿರ್ತಾಳೆ. ಆದ್ರೆ ಕ್ಯಾರಿಗೆ ಸಮಾಧಿಲೂ ಕೂಡ ನೆಮ್ಮದಿ ಇಲ್ದೋರಿರುತ್ತೆ ಮಾಡಿರ್ತಾರೆ. ಇದನ್ನ ನೋಡ್ಬಿಟ್ಟು ಇವಳಿಗೂ ಬೇಜಾರಾಗ್ಬಿಟ್ಟು ಇವಳು ತಂದಿರ್ತಾಳೆ ಕ್ಯಾರಿಗೆ ಅಂತಾನೆ ಒಂದು ವೈಟ್ ರೋಸ್. ಇವಳಿಗೆ ವೈಟ್ ರೋಸ್ ಅಂದ್ರೆ ಇಷ್ಟ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನ ತಂದ್ಬಿಟ್ಟು ಅವಳ ಒಂದು ಸಮಾಧಿ ಮೇಲೆ ಅದನ್ನ ಇಕ್ಕಿರ್ತಾಳೆ. ಇಲ್ಲಿನ ಸೀನು ಹಾಸ್ಪಿಟಲ್ಗೆ ಶಿಫ್ಟ್ ಆಗಿ ಹೋಗ್ಬಿಡುತ್ತೆ. ಸೂಗೆ ಈಗ ಪ್ರೆಗ್ನೆನ್ಸಿ ಪೇನ್ ಇಂದ ತುಂಬಾ ಒದ್ದಾಡ್ತಾ ಇರ್ತಾಳೆ. ಡಾಕ್ಟರ್ಸ್ ಕೂಡ ಅವಳಿಗೆ ಡೆಲಿವರಿ ಮಾಡೋದಕ್ಕೆ ಎಲ್ಲಾರು ಪ್ರಯತ್ನ ಪಡ್ತಾ ಇರ್ತಾರೆ. ಸೂಗೆ ಒಂದ್ ನಿಮಿಷ ಡೆಲಿವರಿ ಆಗೋಯ್ತು ಅಂತ ಅನ್ಕೋತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಆಗ ಕೈಯೆಲ್ಲ ರಕ್ತ ಆಗಿರೋ ಒಂದು ಕೈ ಬಂದ್ಬಿಟ್ಟು ಇವಳನ್ನ ಒಂದು ಕೈ ಹಿಡ್ಕೊಂಡ್ಬಿಡುತ್ತೆ. ಇದರಿಂದ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಮತ್ತೆ ಸೀನ್ ಇಲ್ಲಿಂದ ಇವ್ರನ್ನ ಒಂದು ಮನೆ ಕಡೆ ಶಿಫ್ಟ್ ಆಗುತ್ತೆ. ಇವಳು ಅದೇ ರೀತಿ ಕಿರ್ಚಾಡ್ತಾ ಇರ್ತಾಳೆ. ಇವ್ರ ತಾಯಿ ಬಂದ್ಬಿಟ್ಟು ಇವಳನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಇವಳನ್ನ ಒಂದು ವಿಷನ್ ಆಗಿರುತ್ತಿದೆ ಅಲ್ಲ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಏನ್ ಬರೋ ಹಾಗಿದ್ರೆ ಏನಾಯ್ತು, ಅವಳು ಒಂದು ಸೂಪರ್ ನ್ಯಾಚುರಲ್ ಪವರ್ ಸಿಕ್ಕಿತ್ತು, ಅವಳೊಂದು ಡೆವಿಲ್ ಅಂತ ನೀವು ಕೇಳಿದ್ರೆ ಅದನ್ನ ಯಾವುದೇ ರೀತಿ ಇಲ್ಲಿ ಹೇಳಿಲ್ಲ. ಇದನ್ನ ಸರಿ ಹೇಗಿತ್ತು ಮೂವಿ, ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದ್ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಬಿಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.